ಸಚಿವ ಎಂಸಿ ಸುಧಾಕರ್ ಅವರದ್ದು ಎನ್ನಲಾಗಿರುವ ಆಡಿಯೋ ಕಳೆದ 2 ದಿನಗಳ ಹಿಂದೆ ವೈರಲ್ ಆಗಿತ್ತು. ಸಚಿವರದ್ದು ಎನ್ನಲಾಗಿರೋ ಆಡಿಯೋ ವಿಚಾರಕ್ಕೆ ಇದೀಗ ಶಿಡ್ಲಘಟ್ಟದಲ್ಲಿ ಒಂದು ಕಡೆ ಈ ವಿಚಾರ ಭುಗಿಲೇಳ್ತಾ ಇದೆ. ಸಚಿವ ಎಂಸಿ ಸುಧಾಕರ್ ವಿರುದ್ಧ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ನಗರದ ಕೋಟೆ ವೃತ್ತದಲ್ಲಿ ಮಹಿಳೆಯರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ರಸ್ತೆಗಿಳಿದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಆಡಿಯೋದಲ್ಲಿ ಒಬ್ಬ ಐಎಎಸ್ ಮಹಿಳೆಗೆ ನಿಂದಿಸಿದ ಪ್ರಕರಣ ಇದಾಗಿದ್ದು ಸಚಿವ ಸುಧಾಕರ್ ವಿರುದ್ಧ ಮಹಿಳೆಯರು ಧಿಕ್ಕಾರ ಕೂಗಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗುವ ಮುನ್ಸೂಚನೆ ನೀಡಿದೆ. ನಾವು ಮಹಿಳಾ ಉಪಾಧ್ಯಕ್ಷರು ಕಾಂಗ್ರೆಸ್ ಉಪಾಧ್ಯಕ್ಷರು ಗಾಯತ್ರಮ್ಮ ಮಾತಾಡ್ತಾ ಇದ್ದೀನಿ. ಶಿಡ್ಲಘಟ್ಟ ತಾಲೂಕು ನಮ್ಮದೇ ಪಕ್ಷದ ಒಬ್ಬ ಮಿನಿಸ್ಟರ್ ಆದಂಥ ಎಂಸಿ ಸುಧಾಕರ್ ಅಣ್ಣ ಅವರು ಒಬ್ಬ ಐಎಎಸ್ ಅಧಿಕಾರಿ ಆದಂಥ ಒಂದು ಹೆಣ್ಮಗಳ ಬಗ್ಗೆ ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವ್ರ ಬಗ್ಗೆ ಮಾತಾಡಿರೋದು ಎಲ್ಲ ವಿಡಿಯೋ ವೈರಲ್ ಆಗಿದೆ. ಬೇರೆಯವರು ಮಾಡಿದ್ರೆ ತಪ್ಪಂತಾರೆ. ಒಬ್ಬ ಮಿನಿಸ್ಟರ್ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬ ಉನ್ನತ ಶಿಕ್ಷಣ ಅಧಿಕಾರಿ ಆದಂಥ ಇವರೇ ಈ ಥರ ಮಾತಾಡಿದ್ರೆ ಬೇರೆ ಅವರು ಯಾವ ಥರ ಮಾತಾಡಬೇಕು? ಒಬ್ಬ ಮಹಿಳೆ ಅನ್ನೋ ಒಂದು ಸೌಜನ್ಯ ಸಹ ಅವರಲ್ಲಿ ಇಲ್ಲದಿರ ಈ ಥರ ಒಂದು ಅವಶ್ಯ ಶಬ್ದಗಳಿಂದ ಮಾತಾಡಿರೋದ್ರಿಂದ ಅವರು ಇದ್ರ ಬಗ್ಗೆ ಆ ಮಹಿಳೆನ ಕರೆದು ಕ್ಷಮಾಪಣೆ ಕೇಳಬೇಕು, ನಮ್ಮ ಹೆಣ್ಮಕ್ಳಿಗೆ ಕ್ಷಮಾಪಣೆ ಕೇಳಬೇಕು ಅವರು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದ್ದೀರಿ ಸರ್. ಯಾಕಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬರೋದೇ ಅಪರೂಪ ಆಗಿಬಿಟ್ಟಿದೆ. ಆ ಬರೋಂಥ ಹೆಣ್ಮಕ್ಳನ್ನು ಈ ಥರ ಮಾಡ್ತಾ ಇದ್ರೆ ಈ ನಮ್ಮ ಸಮಾಜ ಯಾವ ಲೆಕ್ಕದಲ್ಲಿ ಅನ್ನೋದು ನಮಗೆ ಒಂಥರ ನಾಚಿಕೆಗೇಡಾಗ್ಬಿಡ್ತಾ ಇದೆ ಸರ್. ನಮ್ಗೆ ಒಂಥರ ನಾಚಿಕೆಗೇಡಾಗ್ಬಿಡ್ತಾ ಇದೆ. ಆದ್ದರಿಂದ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದನೇ ವಿನಂತಿ, ನಮ್ಮ ಸಚಿವರಾದಂಥ ಸುಧಾಕರ್ ಸರ್ ಅವರು ಬಂದು ನಮ್ಮ ಐಎಎಸ್ ಆಫೀಸರ್ಗೆ ನಿಂದನೆ ಮಾಡಿರೋರ ಬಗ್ಗೆ ಒಂದು ಕ್ಷಮಾಪಣೆ ಕೇಳಲೇಬೇಕು. ಇದಕ್ಕೆ ನಮ್ಮ ವರಿಷ್ಠರು ಗಮನ ತಗೊಂಡು ಅವರಿಗೆ ಕೊಡಬೇಕಾದಂಥ ಒಂದು ಶಿಕ್ಷಣ ಕೊಡಲೇಬೇಕು ಅಂತ ನಿಮ್ಮ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಒಬ್ಬ ಐಎಎಸ್ ಅಧಿಕಾರಿ ಆದಂಥ ಒಬ್ಬ ಮಹಿಳೆಗೆ ಅವಶ್ಯ ಶಕ್ತಿಗಳಿಂದ ನಿಂದನೆ ಮಾಡಿರೋ ಎಂಸಿ ಸುಧಾಕರ್ ಅವರಿಗೆ ಸುಧಾಕರ್ ಅವರಿಗೆ ಸುಧಾಕರ್ ಅವರಿಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.